ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಹೇಗೆ ಸ್ಯಾರಿನ ಫ್ಲೀಟ್ ಮಾಡಿ ಅಯನ್ ಮಾಡಿ ಫೋಲ್ಡ್ ಮಾಡಿ ಫಂಕ್ಷನ್ಸ್ಗೆಲ್ಲ ರೆಡಿಯಾಗಿ ಇಟ್ಕೊಳೋದು ಅನ್ನೋದ್ರ ಬಗ್ಗೆ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಮೊದಲಿಗೆ ನಾವು ಫೋಲ್ಡಿಂಗ್ ಪಾರ್ಟ್ ರೆಡಿ ಮಾಡ್ಕೊಳ್ಬೇಕಾಗತ್ತೆ. ಸೊ ಅದಕ್ಕೋಸ್ಕರ ಪಲ್ಲು ನಿಮಗೆ ಎಷ್ಟು ಫ್ಲೀಟ್ಸ್ ಬೇಕೋ ಅಷ್ಟು ಫ್ಲೀಟ್ಸ್ನ ತೊಗೊಂಡು ನೀವು ಫೋಲ್ಡ್ ಮಾಡಿಕೊಂಡು ಪಿನ್ನಿಂದ ಸೆಕ್ಯೂರ್ ಮಾಡ್ಕೊಳ್ಬೇಕಾಗತ್ತೆ. ಮತ್ತು ಲೆಂತ್ ನೀವು ಎಷ್ಟು ಉದ್ದ ಬೇಕೋ ಪಲ್ಲು ಅದನ್ನ ನೋಡಿಕೊಂಡು ಅಲ್ಲಿ ತನಕ ನೀವು ಪಿನ್ ಹಾಕಿ ನೀಟಾಗಿ ಫಸ್ಟಿಗೆ ರೆಡಿ ಮಾಡ್ಕೊಳ್ಳಿ ಪಲ್ಲು ಪಾರ್ಟ್ನ. ಸೊ ಪಲ್ಲು ಪಾರ್ಟ್ನ ರೆಡಿ ಆದಮೇಲೆ ನೀವು ಈಗ ಫ್ರಂಟ್ ಫ್ಲೀಟ್ಸ್ ಬರಬೇಕಾಗುತ್ತೆ. ಫ್ರಂಟ್ ಫ್ಲೀಟ್ಸ್ಗೆ ಸೊ ಒಂದು ರೌಂಡ್ ನೀವು ಸ್ಟಾರ್ಟಿಂಗ್ ಏನು ತೊಗೊತೀರಾ ಆ ರೌಂಡ್ ಒಂದು ತೊಗೊಂಡು ಅದಕ್ಕಿಂತ ಒಂದು 2-3 ಇಂಚು ಸ್ವಲ್ಪ ಲೂಸ್ ಬಿಟ್ಟು ಸ್ಯಾರಿನ ಅದರಿಂದ ಮೆಜರ್ ಮಾಡಿಕೊಂಡು ಮತ್ತು ಮೇಲಿಂದ ಫ್ಲೀಟ್ಸಿಂದ ನಿಮಗೆ ಎಷ್ಟಿಗೆ ನೀವು ಫ್ರಂಟ್ ಫ್ಲೀಟ್ ತನಕ ನೀವು ಸ್ಯಾರಿ ಬೇಕಾಗುತ್ತೋ ಅಲ್ಲಿಗೆ ಮೆಜರ್ ಮಾಡಿಕೊಂಡು ನೀವು ಫ್ಲೀಟ್ನ ಇಟ್ಕೊಳ್ಬೇಕಾಗತ್ತೆ. ಸೊ ಈ ರೀತಿಯಾಗಿ ಅದನ್ನು ಫ್ಲೀಟ್ಸ್ ಎಲ್ಲ ರೆಡಿ ಮಾಡಿಕೊಂಡು ಒಂದು ಟೇಬಲ್ ಮೇಲೆ ಇಟ್ಕೊಂಡು ಅರೇಂಜ್ ಮಾಡ್ಕೊಳ್ಳಿ. ಅದಕ್ಕಿಂತ ಮುಂಚೆ ನೀವು ಅಯನ್ ಬಾಕ್ಸ್ನ ಪ್ರೀ ಹೀಟ್ ಮಾಡಿ ಇಟ್ಕೊಂಡಿರಿ, ಯಾಕಂದರೆ ಸಿಲ್ಕ್ ಸ್ಯಾರಿ ಅಲ್ವಾ, ಅದಕ್ಕೋಸ್ಕರ. ಸೊ ನಾನು ನಿಮಗೆ ಇವತ್ತು ತೋರಿಸ್ತಾ ಇರೋ ಸ್ಯಾರಿ ಬಂದಿದ್ದು ಹಾರ್ಟ್ ಸಿಲ್ಕ್. ನಾನು ಪ್ಯೂರ್ ಸಿಲ್ಕ್ ಸ್ಯಾರಿಯಲ್ಲಿ ತೋರಿಸ್ತಾ ಇಲ್ಲ. ನಾನು ಆ್ಯಕ್ಚುಲಿ ಸಿಲ್ಕ್ ಸ್ಯಾರೀಸ್ನ ಜಾಸ್ತಿ ಅಯನ್ ಮಾಡೋಕ್ಕೆ ಹೋಗಲ್ಲ. ಸೊ ಯಾರಾದರೆ ಆಗಲಿ ಸಿಲ್ಕ್ ಸ್ಯಾರಿನ ಅಯನ್ ಮಾಡಬೇಕಾದ್ರೆ ನೀವು ಅದಕ್ಕೆ ನಾವು ಫಸ್ಟು ಒಂದಷ್ಟು ಟಿಪ್ಸ್ನ ಫಾಲೋ ಮಾಡ್ಕೊಳ್ಬೇಕಾಗತ್ತೆ. ಸೊ ಯಾಕಂದರೆ ಸಿಲ್ಕ್ ಸ್ಯಾರೀಸು ಅಯನ್ ಮಾಡೋದ್ರಿಂದ ಜರಿ ಏನು ಬರುತ್ತೆ, ಸಿಲ್ಕ್ ಸ್ಯಾರಿ ಜರಿ ಎಲ್ಲ ಕಪ್ಪಗಾಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ನೀವು ವೈಟ್ ಪಂಚೆನ ಮೇಲೆ ಇಟ್ಕೊಂಡು ಅಯನ್ ಮಾಡ್ಕೊಳ್ಬೇಕಾಗತ್ತೆ, ಇಲ್ಲಾಂದರೆ ವೈಟ್ ಪೇಪರ್ ಶೀಟ್ ಇಟ್ಕೊಂಡು ಅಯನ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಅದಕ್ಕೋಸ್ಕರ ನಾನು ಇವತ್ತು ಹಾರ್ಟ್ ಸಿಲ್ಕ ತೋರಿಸ್ತಾ ಇದ್ದೀನಿ. ಇದರಲ್ಲದೆ ಸ್ವಲ್ಪ ಈಸಿ ನಿಮಗೆ ತೋರಿಸೋದಕ್ಕೆ ಅಂತ. ನೋಡಿ, ಈ ಥರ ಫ್ರಂಟ್ ಫ್ಲೀಟ್ನ ನೀಟಾಗಿ ಅರೇಂಜ್ ಮಾಡ್ಕೊಳ್ಳಿ. ಮೇಲೆ ಒಂದು ಪಿನ್ ಹಾಕಿ ಸೆಕ್ಯೂರ್ ಮಾಡ್ಕೊಳ್ಳಿ. ಸೊ ನೀವು ಎಲ್ಲಿಗೆ ಟಕ್ಕಿನ್ ಮಾಡ್ಕೊತೀರ ಅಲ್ಲಿಂದ ಸ್ವಲ್ಪ ಫ್ಲೀಟ್ಸ್ನ ಗ್ಯಾಪ್ ಬಿಟ್ಟು ಸ್ವಲ್ಪ ಈ ರೀತಿಯಾಗಿ ಅರೇಂಜ್ ಮಾಡ್ಕೊಂಡು ಕೆಳಗಡೆ ಬಾರ್ಡರ್ ಹತ್ರ ಒಂದು ಪಿನ್ ಮಾಡ್ಕೊತಾ ಇದ್ದೀನಿ ನಾನು. ಮತ್ತು ನೀವು ಎಲ್ಲಿಗೆ ಟಕ್ಕಿನ್ ಮಾಡ್ಕೊತೀರಾ ಆ ಪ್ಲೇಸ್ ನೀವು ಹೈಟ್ ನೋಡಿಕೊಂಡು ಕರೆಕ್ಟಾಗಿ ನೀವು ಫ್ಲೀಟ್ನ ನೀವು ಟಕ್ಕಿನ್ ಮಾಡೋ ಪ್ಲೇಸ್ನ ಕರೆಕ್ಟಾಗಿ ಅಲ್ಲೊಂದು ಪಿನ್ನ ಹಾಕಿ ಸೆಕ್ಯೂರ್ ಮಾಡ್ಕೊಳ್ಳಿ. ಸೊ ಪಿನ್ ಹಾಕಿ ಸೆಕ್ಯೂರ್ ಮಾಡ್ಕೊಳ್ಳೋದ್ರಿಂದ ನಮ್ಮ ಫೋಲ್ಡಿಂಗ್ ಪಾರ್ಟ್ ಎಲ್ಲ ಎಲ್ಲಿ ಕಂಪ್ಲೀಟ್ ಆಗುತ್ತೆ. ಸೊ ಫೋಲ್ಡಿಂಗ್ ಪಾರ್ಟ್ ಎಲ್ಲ ಕಂಪ್ಲೀಟ್ ಆದಮೇಲೆ ನೆಕ್ಸ್ಟ್ ನಮಗೆ ನೆಕ್ಸ್ಟ್ ಪೋರ್ಷನ್ ಬಂದು ನಾವು ಅಯನ್ನ ಮಾಡಬೇಕಾಗತ್ತೆ. ಸೊ ಇದೆಲ್ಲ ಕಂಪ್ಲೀಟ್ ಆದಮೇಲೆ ನಾವು ನೆಕ್ಸ್ಟ್ ಪಲ್ಲು ಪೋರ್ಷನ್ನ ಮತ್ತೆ ತೊಗೊಳೋಣ. ಪಲ್ಲು ಪೋರ್ಷನಿಂದ ಅಯನ್ ಮಾಡ್ಕೊಂಡು ಬರೋಣ. ಸೊ ಪಲ್ಲು ತೊಗೊಂಡು ನೀಟಾಗಿ ಪಿನ್ನಿಂದ ಸೆಕ್ಯೂರ್ ಮಾಡಿರ್ತೀವಿ ಅಲ್ಲಲ್ಲಿ ಅಯನ್ ಮಾಡ್ಕೊತಾ ಆ ಪಿನ್ನೆಲ್ಲ ರಿಮೂವ್ ಮಾಡ್ತಾ ಬನ್ನಿ. ಆದಷ್ಟು ಪಿನ್ನ ಜಾಸ್ತಿ ಹಾಕೋಕೆ ಹೋಗ್ಬೇಡಿ, ಸ್ಯಾರೀಸ್ ತೂತು ಬಿದ್ದು ಹಾಳಾಗೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೋಸ್ಕರ ಪಿನ್ನು ನೀವು ತೆಗೆದಿಟ್ಕೊಂಡು ಅಯನ್ ಮಾಡೋದ್ರಿಂದ ಸ್ಯಾರಿ ಹಾಗೆ ಪರ್ಫೆಕ್ಟಾಗಿ ಕೂತಿರುತ್ತೆ, ಏನು ಪ್ರಾಬ್ಲಮ್ ಇಲ್ಲ. ಸೊ ಪಿನ್ನನ್ನು ನೀಟಾಗಿ ರಿಮೂವ್ ಮಾಡಿ ಇಟ್ಕೊಳ್ಳಿ. ಈ ರೀತಿಯಾಗಿ ಅಯನ್ ಮಾಡ್ಕೊತಾ ಬನ್ನಿ. ಮೇಲಿಂದ ನೀವು ಎಷ್ಟು ಉದ್ದ ಬಿಟ್ಟಿರ್ತೀರ ಲೆಂತ್ ಅಲ್ಲಿ ತನಕ ನೀವು ಅಯನ್ ಮಾಡ್ಕೊಂಡು ಬನ್ನಿ. ಆದರೆ ನೀವು ಅಯನ್ ಮಾಡಬೇಕಾದ್ರೆ ಬಾಕ್ಸ್ ಜಾಸ್ತಿ ಪ್ರೀ ಹೀಟ್ ಮಾಡ್ಕೊಳ್ಬೇಡಿ. ಎಷ್ಟು ಬೇಕೋ ಅಷ್ಟು ಇದು ರೆಡಿ ಮಾಡಿ ಇಟ್ಕೊಳ್ಳಿ ಬಾಕ್ಸ್ನ. ಇನ್ನೊಂದು ನಿಮ್ಗೆ ಅಡ್ಜಸ್ಟ್ಮೆಂಟ್ ಏನಾದರೂ ಇದ್ದರೆ ಸಿಲ್ಕ್ ಸ್ಯಾರಿಗೆ ಆಗಬೇಕು ಅದನ್ನು ಅಡ್ಜಸ್ಟ್ ಮಾಡಿ ಇಟ್ಕೊಳ್ಳಿ, ಇಲ್ಲಾಂದರೆ ಸ್ಯಾರಿ ಸುಟ್ಟೋಗೋಂಥ ಚಾನ್ಸಸ್ ಕೂಡ ಇರುತ್ತೆ. ಸೊ ಈ ರೀತಿ ನೋಡಿ ಪಿನ್ನನ್ನು ನಾನೆಲ್ಲ ರಿಮೂವ್ ಮಾಡ್ತಾ ನನಗೆ ಎಷ್ಟು ಉದ್ದ ಬೇಕೋ ಅಷ್ಟು ಲೆಂತ್ ನೋಡಿ ನಾನು ಎಲ್ಲ ನೀಟಾಗಿ ಅಯನ್ ಮಾಡ್ಕೊಂಡು ಬಂದಿದ್ದೀನಿ. ಸೊ ಪಲ್ಲು ಏನೋ ಅಯನ್ ಮಾಡಾಯಿತು. ಸೊ ಪಲ್ಲು ಆದಮೇಲೆ ನಮ್ಮ ಫ್ರಂಟ್ ಫ್ಲೀಟ್ಸ್ ಏನಿರುತ್ತೆ ಅದನ್ನು ಸ್ವಲ್ಪ ಅರೇಂಜ್ ಮಾಡಿಕೊಂಡು ನಾವು ಅಯನ್ ಮಾಡಿ ಇಟ್ಕೊಂಡಿದ್ದರಿಂದ ನಿಮಗೆ ಸ್ಯಾರಿ ಡ್ರೇಪಿಂಗಲ್ಲಿ ಈಸಿ ಆಗುತ್ತೆ. ಸೊ ಈ ಥರ ಡ್ರೇಪ್ ಮಾಡಿಕೊಂಡು ನೀವು ಡ್ರೇಪ್ ಮಾಡಬೇಕಾದ್ರೆ ನಿಮಗೆ ಈಸಿ ಆಗುತ್ತೆ. ಈ ರೀತಿಯಾಗಿ ನೀವೆಲ್ಲ ರೆಡಿ ಮಾಡಿ ಇಟ್ಕೊಂಡು ಸ್ಯಾರಿನ ನೀವು ನಾಳೆ ಏನಾದರೂ ಮನೆಯಿಂದನೇ ರೆಡಿಯಾಗಿ ಹೋಗ್ತೀನಿ ಅನ್ನೋ ಥರ ಇದ್ದರೆ ನೀವು ಇದನ್ನು ಹ್ಯಾಂಗರಲ್ಲಿ ಹಾಕಿ ಹ್ಯಾಂಗ್ ಮಾಡ್ಕೊಳ್ಬೋದು. ಇಲ್ಲ ನಾವು ಕ್ಯಾರಿ ಮಾಡಬೇಕು, ಫಂಕ್ಷನ್ಸ್ಗೆ ಹೋಗಬೇಕು, ತೊಗೊಂಡೋಗ್ಬೇಕು ಅನ್ನೋ ಥರ ಇದ್ದರೆ ನೆಕ್ಸ್ಟ್ ನಿಮಗೆ ಫೋಲ್ಡಿಂಗ್ ಪೋರ್ಷನ್ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ಅದನ್ನು ನೀವು ಮಾಡಿ ನೀಟಾಗಿ ಪ್ಯಾಕ್ ಮಾಡಿ ಇಟ್ಕೊಳ್ಬೋದು. ಅದನ್ನು ತುಂಬಾ ಈಸಿನೇ ಫ್ರೆಂಡ್ಸ್. ನೋಡಿ, ಈ ರೀತಿ ಫಸ್ಟು ಫ್ರಂಟ್ ಪೋರ್ಷನನ್ನು ನೀಟಾಗಿ ಅರೇಂಜ್ ಮಾಡಿ ಇಟ್ಕೊಂಡು ಅದನ್ನು ಸ್ವಲ್ಪ ಅಯನ್ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ಡ್ರೇಪ್ ಮಾಡೋ ಟೈಮಲ್ಲಿ ಇದು ಫ್ರಂಟ್ ಪೋರ್ಷನ್ ಕೂಡ ನಾವು ಸ್ವಲ್ಪ ಅಯನ್ ಮಾಡಿ ಅರೇಂಜ್ ಮಾಡಿ ಇಟ್ಕೊಂಡ್ರೆ ಸ್ವಲ್ಪ ಬೇಗ ಕೂರುತ್ತೆ. ಸಿಲ್ಕ್ ಸ್ಯಾರಿ ಅಂದರೆ ಸ್ವಲ್ಪ ಉಡೋದಕ್ಕೆ ಲೇಟ್ ಆಗುತ್ತೆ. ಈ ರೀತಿ ಅರೇಂಜ್ ಮಾಡಿ ಇಟ್ಕೊಳೋದ್ರಿಂದ ನೀವು ಸ್ಯಾರಿನ ಚಕಾಚಕ್ ಅಂದರೆ 5 ಮಿನಿಟ್ಸಲ್ಲಿ ಬೇಗ ಸ್ಯಾರಿ ಡ್ರೇಪ್ ಮಾಡ್ಕೊಂಡು ರೆಡಿ ಆಗ್ಬೋದು. ಅದಕ್ಕೋಸ್ಕರ ಈ ಟಿಪ್ಸ್ ಹೇಳ್ಕೊಡ್ತಾ ಇದ್ದೀನಿ ನಾನು ನಿಮಗೆ. ನೋಡಿ, ಈ ರೀತಿಯಾಗಿ ಅಯನ್ ಮಾಡಿ ಇಟ್ಕೊಳ್ಳಿ. ನೋಡ್ತಾ ಇದ್ದೀರಲ್ವ, ನೋಡಿ ಎಷ್ಟು ನೀಟಾಗಿ ಕೂತಿದೆ ಈಗಲೇ ಅದು. ಸೊ ಇವಾಗ ಪಲ್ಲು ಪೋರ್ಷನ್ ಆಯಿತು. ಇವಾಗ ಫ್ರಂಟ್ ಫ್ಲೀಟ್ ಏನಿದೆ ಅದನ್ನು ಅಯನ್ ಮಾಡ್ಕೊಳ್ಬೇಕಾಗುತ್ತೆ. ಈ ರೀತಿ ನೀಟಾಗಿ ಅದನ್ನು ಅಯನ್ ಮಾಡ್ಕೊಳ್ಳಿ. ಆದರೆ ಇದರಲ್ಲಿ ಪಿನ್ನ ನೀವು ಸೆಕ್ಯೂರ್ ಮಾಡಿ ಇಟ್ಟಿರೋ ಪಿನ್ನ ಯಾವುದನ್ನು ರಿಮೂವ್ ಮಾಡೋಕ್ಕೆ ಹೋಗಬೇಡಿ, ಎಲ್ಲ ಅದೇ ರೀತಿಯಲ್ಲಿ ಇರಿ. ನೋಡಿ ಎಷ್ಟು ನೀಟಾಗಿ ಕಾಣ್ತಾಯಿದೆ. ಸ್ವಲ್ಪ ಗ್ಯಾಪ್ ಬಿಟ್ಟು ನಾವು ಫ್ರಂಟ್ ಫ್ಲೀಟ್ನ ಮಾಡ್ಕೊಂಡಿರೋದ್ರಿಂದ ನೀವು ಒಂದೇ ಇದರಲ್ಲಿ ಮಾಡಿಕೊಂಡ್ರೆ
ಫ್ಲೀಟ್ಸ್ ಅಷ್ಟು ಚೆನ್ನಾಗಿ ಕಾಣಲ್ಲ, ಸೊ ದಪ್ಪನೂ ಕಾಣುತ್ತೆ. ಈ ರೀತಿ ಮಾಡ್ಕೊಳೋದ್ರಿಂದ ಸ್ವಲ್ಪ ವೈಡಾಗು ಅಂದರೆ ದಪ್ಪ ಕಾಣಲ್ಲ, ಸ್ವಲ್ಪ ಆ ಕಡೆ ಈ ಕಡೆ ಇದಾಗಿರೋದ್ರಿಂದ ಫ್ಲೀಟ್ಸ್ ಎಲ್ಲ ಚೆನ್ನಾಗೂ ಕಾಣುತ್ತೆ, ಉಡೋದಕ್ಕೂ ಚೆನ್ನಾಗಿರುತ್ತೆ. ಅಯನ್ ಮಾಡಿ ಇಟ್ಟಿರೋದ್ರಿಂದ ಆ ಕಡೆ ಈ ಕಡೆನೂ ಹೋಗಲ್ಲ, ತುಂಬಾ ಒಳ್ಳೆ ಲುಕ್ ಕೊಡುತ್ತೆ. ನಿಮಗೆ ಸ್ಯಾರಿ ಡ್ರೇಪಿಂಗ್ ಕೂಡ ಈಸಿ ಆಗುತ್ತೆ ಫ್ರೆಂಡ್ಸ್. ಯಾರು ಸಹಾಯ ಇಲ್ದಿರ ನಾವು ಸ್ಯಾರಿ ಉಟ್ಕೊಳ್ಬೋದು ಈ ರೀತಿ ನಾವು ರೆಡಿ ಮಾಡಿ ಇಟ್ಕೊಳೋದ್ರಿಂದ. ಸೊ ಈಗ ನಮ್ಮ ಅಯನ್ ಪಾರ್ಟ್ ಕೂಡ ಮುಗೀತು. ನೆಕ್ಸ್ಟ್ ನಮಗೆ ಫೋಲ್ಡಿಂಗ್ ಪಾರ್ಟ್ ಇರೋದಷ್ಟೇ. ಸೊ ಫೋಲ್ಡಿಂಗ್ ಪಾರ್ಟ್ ನೋಡೋಣ. ಈಗ ನಾವು ಪಲ್ಲು ಏನಿದೆ ಕೆಳಗಡೆಗೆ ಹಾಕಿ ಸ್ಯಾರಿ ಅದನ್ನು ಮತ್ತು ಫ್ರಂಟ್ ಫ್ಲೀಟ್ಸ್ ಏನಿದೆ ಅದನ್ನು ಮೇಲೆ ಹಾಕ್ಕೊಂಡಿದ್ದೀನಿ. ಈಗ ನಾವು ರೌಂಡ್ ತೊಗೊಳೋದಕ್ಕೆ ಅಷ್ಟು ಬಿಟ್ಟಿದ್ದೀವಲ್ಲ ಸ್ಯಾರಿ ಸ್ಟಾರ್ಟಿಂಗ್ ಪೋರ್ಷನ್ನು, ಅದನ್ನು ನಾವು ಎಷ್ಟು ಬೇಕೋ ಅಷ್ಟನ್ನು ನೀಟಾಗಿ ಫೋಲ್ಡ್ ಮಾಡ್ಕೊಳ್ಬೇಕು. ಈ ರೀತಿಯಾಗಿ ನೋಡ್ಕೊಂಡು ಫೋಲ್ಡ್ ಮಾಡ್ಕೊಳ್ಳಿ. ಇದಾದಮೇಲೆ ನಾವು ಸ್ಯಾರಿನ ಉಲ್ಟಾ ತೊಗೊಳ್ಬೇಕಾಗುತ್ತೆ. ಇದು ಮೇಲೆ ಏನಿದೆ ಅದು ಕೆಳಗಡೆಗೆ ಹೋಗುತ್ತೆ ನೋಡಿ, ತೋರಿಸ್ತೀನಿ. ಇವಾಗ ಮೇಲಿನ ಭಾಗ ಏನಿದೆ ನಾನು ಕೈ ಇಟ್ಟಿರೋದು ಅದನ್ನ ಹಿಂಗೆ ಉಲ್ಟಾ ತೊಗೊಳ್ಳಿ, ಆ ಪೋರ್ಷನ್ ಕೆಳಗಡೆಗೆ ಹೋಗುತ್ತೆ. ಕೆಳಗಡೆ ಪಲ್ಲು ಇರೋದು ಮೇಲೆಗೆ ಬರುತ್ತೆ, ಹಿಂಗೆ ಈ ರೀತಿಯಾಗಿ ಮೇಲೆ ಬಂದಿದೆ ನೋಡಿ. ಆಮೇಲೆ ಅದನ್ನು ನೀವು ನಿಮಗೆ ಎಷ್ಟು ಬೇಕಾಗುತ್ತೋ ಫೋಲ್ಡಿಂಗ್ಗೆ ಗೊತ್ತಾಗುತ್ತೆ, ನಿಮಗೆ ಐಡಿಯಾ ಬರುತ್ತೆ. ಅಷ್ಟು ತೊಗೊಂಡು ನೀವು ಅದನ್ನು ಫೋಲ್ಡ್ ಮಾಡಿ ಇಟ್ಕೊಳ್ಳಿ ಮೇಲೆ ಇದು. ಮತ್ತು ನೆಕ್ಸ್ಟ್ ಪಲ್ಲು ಪೋರ್ಷನಲ್ಲಿ ನೀವು ಫ್ರಂಟ್ ಪೋರ್ಷನ್ ಏನಿರುತ್ತೆ ಅಯನ್ ಮಾಡಿರ್ತೀರಲ್ಲ ಅದನ್ನು ನೀಟಾಗಿ ಅರೇಂಜ್ ಮಾಡಿಕೊಂಡು ಸ್ವಲ್ಪ ಪಲ್ಲುನ ಲೆಫ್ಟ್ ಸೈಡ್ಗೆ ಇಟ್ಕೊಂಡು ನೀವು ಫೋಲ್ಡ್ ಮಾಡ್ಕೊಳ್ಬೇಕಾಗುತ್ತೆ. ಮತ್ತು ಎಕ್ಸ್ಟ್ರಾ ಇರೋ ಪೋರ್ಷನ್ ಎಲ್ಲ ಆಚೆ ಕಡೆ ಕಾಣ್ದಿರೋ ಥರ ನೀಟಾಗಿ ಮೆಸಪ್ ಆಗದಿರೋ ಥರ ಅದನ್ನು ನೀಟಾಗಿ ಸ್ವಲ್ಪ ಲೈಟಾಗಿ ಒಳಗಡೆಗೆ ಅಡ್ಜಸ್ಟ್ ಮಾಡಿಕೊಂಡು ಇಟ್ಕೊಳ್ಬೇಕಾಗತ್ತೆ ನೋಡಿ. ಈ ರೀತಿಯಾಗಿ ಪಲ್ಲುನ ಅದನ್ನ ನೀಟಾಗಿ ಅರೇಂಜ್ ಮಾಡ್ಕೊಳ್ಳಿ. ನಿಮ್ಗೆ ಎಷ್ಟು ಅಗಲ ಬೇಕೋ ಅಷ್ಟು ನೋಡಿ ಇಟ್ಟಿನ ಅರೇಂಜ್ ಮಾಡ್ಕೊಂಡಿರ್ತೀರಲ್ವ ಅದನ್ನು. ಸೊ ಇವಾಗ ಅರೇಂಜ್ ಮಾಡ್ಕೊಂಡ್ಮೇಲೆ ಇದು ಎಕ್ಸ್ಟ್ರಾ ಇರೋದನ್ನ ನೀಟಾಗಿ ಆ ರೀತಿಯಾಗಿ ಅದನ್ನು ಅರೇಂಜ್ ಮಾಡ್ಕೊಂಡು ಫೋಲ್ಡಿಂಗ್, ಇವಾಗ ಲಾಸ್ಟ್ ಪೋರ್ಷನ್ ಎಲ್ಲ ಫೋಲ್ಡಿಂಗ್ ಮಾಡಬೇಕಾದ್ರೆ ನೀವು ಆ ಬಾರ್ಡ್ರನ್ನ ನೋಡಿಕೊಂಡು ನೀವು ಕರೆಕ್ಟಾಗಿ ಫೋಲ್ಡ್ ಮಾಡ್ಕೊಳ್ಬೇಕಾಗುತ್ತೆ ನೋಡಿ. ಫ್ರಂಟ್ ಫ್ಲೀಟ್ ಮಾಡಿದ್ವಲ್ಲ ಎಷ್ಟು ಚೆನ್ನಾಗಿ ಕಾಣ್ತಾಯಿದೆ ಅಯನ್ ಮಾಡಿರೋದಕ್ಕೆ. ಸೊ ಈಗ ಪಲ್ಲುದು ಬಾರ್ಡ್ರಲ್ಲಿ ಫೋಲ್ಡ್ ಆಗ್ತಾಯಿದೆ, ಅದನ್ನು ನೋಡಿಕೊಂಡು ನೀವು ನಿಮಗೆ ಯಾವ ಇದಕ್ಕೆ ಡಿಸೈಡ್ ಶೇಪ್ ಬೇಕೋ ಆ ರೀತಿ ನೀವು ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ಫೋಲ್ಡ್ ಮಾಡ್ಕೊಂಡು ಅದನ್ನ ಅಡ್ಜಸ್ಟ್ ಮಾಡಿಕೊಂಡು ಫೋಲ್ಡ್ ಮಾಡ್ಕೊಳ್ಬೇಕಾಗುತ್ತೆ ನೋಡಿ. ಆ ಕಡೆ ಕರೆಕ್ಟಾಗಿದೆ, ಈ ಕಡೆಗೆ ಸ್ವಲ್ಪ ಬಾರ್ಡ್ರ್ ಎಲ್ಲ ಫೋಲ್ಡ್ ಆಗೋ ಥರ ಕಾಣುತ್ತೆ ನೋಡಿ. ಈ ರೀತಿಯಾಗಿ ಮಾಡ್ಕೊಂಡಿದ್ರೆ ಇವಾಗ ಅಷ್ಟೇನು ನಮಗೆ ಬಾರ್ಡ್ರ್ ಫೋಲ್ಡ್ ಆಗೋಲ್ಲ. ಇವಾಗ ನೋಡಿ ಒಂದು ರೌಂಡ್ ತೊಗೊಳ್ಳಿ ಅದ್ರ ಮೇಲೆ, ಮತ್ತು ಇನ್ನೊಂದು ರೌಂಡ್ ತೊಗೊಂಡು ಬೇಕಾದರೆ ಆ ಮಿಕ್ಕಿರೋ ಪಲ್ಲುನ ನೀವು ಒಳಗಡೆಗೆ ಫೋಲ್ಡ್ ಮಾಡಿಬಿಟ್ಟು ಒಳಗಡೆಗೆ ಹಾಕ್ಬೋದು. ಇಲ್ಲ ಅಂದರೆ ಬೇಕಾದರೆ ಇನ್ನೂ ಒಂದೆರಡು ರೌಂಡ್ ತೊಗೊಂಡು ನೀವು ಇನ್ನೊಂದು ರೌಂಡು ಬಂದು ಮೇಲೆಗಡೆಗೆ ಎಲ್ಲ ನೀಟಾಗಿ ಅರೇಂಜ್ ಮಾಡ್ಕೊಂಡು ಅದನ್ನು ಪಿನ್ ಹಾಕಿ ಸೆಕ್ಯೂರ್ ಮಾಡ್ಕೊಳ್ಬೋದು ಈ ರೀತಿಯಲ್ಲಿ. ಸೊ ನೋಡಿದ್ರೆ ಫ್ರೆಂಡ್ಸ್ ಎಷ್ಟು ಈಸಿ ಅಲ್ವಾ ಈ ರೀತಿಯಾಗಿ ಫೋಲ್ಡ್ ಮಾಡಿ ಅಯನ್ ಮಾಡಿ ಇಟ್ಕೊಳೋದು. ನೀವೆಲ್ಲಾದರೂ ಹೊರಗಡೆ ಹೋಗಬೇಕಾದ್ರೆ ಈಸಿಯಾಗಿ ಸ್ಯಾರಿ ಡ್ರೇಪ್ ಮಾಡಬೇಕಾದ್ರೆ ನಿಮಗೆ ಇದು ತುಂಬಾ ಈಸಿಯಾಗಿ ಮಾಡ್ಕೊಳ್ಬೋದು. ಅಯನ್ ಮಾಡಿ ಇಟ್ಕೊಂಡು ಪರ್ಫೆಕ್ಟಾಗಿ ಯಾರು ಹೆಲ್ಪ್ ಇಲ್ದಿರೋನು ಸ್ಯಾರಿ ಉಟ್ಕೊಳ್ಬೋದು. ಸೊ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊತಾ ಇದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಎಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇನ್ನೂ ಯಾರೇ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ದಿರೋ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋಂಥ ಬೆಲ್ ಐಕನ್ ಸಹ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಫ್ಲೀಟ್ ಮಾಡಿ ಅಯನ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ರಿಂದ ನಾವು ಸ್ಯಾರಿನೂ ಬೇಗ ಡ್ರೇಪ್ ಮಾಡ್ಬೋದು. ಹಾಗೆ ಅದನ್ನೇ ಈಸಿಯಾಗಿ ಕ್ಯಾರಿ ಮಾಡಿಕೊಂಡು ಯಾರು ಸಹ ಇಲ್ದಿರನು ವೇರ್ ಮಾಡ್ಕೊಳ್ಬೋದು. ಸೊ ನಾನು ತೋರಿಸಿದ್ದು ತುಂಬ ಹೆಲ್ಪ್ಫುಲ್ ಆಗಿದೆ ಅನ್ನಿಸ್ತಾ ಇದೆ ನಿಮಗೆ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಬಾಯ್.